ಓಕೆ, ಸೊ ಈ ವಿಡಿಯೋ ನಾವು ಎರಡು ಪ್ಯಾಟರ್ನ್ ಯೂಸ್ ಮಾಡಿದೀವಿ, ಎರಡು ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ಒಂದು ನೋಟ್ನ ಕೆಳಗೆ ಬೀಳಿಸಿ ಡೆಲಿವರಿ ಪಾರ್ಟ್ನರ್ ಎತ್ಕೊಡ್ತಾರಾ ಇಲ್ವಾ ಅಂತ ಅವ್ರ ಹಾನೆಸ್ಟಿ ಚೆಕ್ ಮಾಡೋದು. ಮತ್ತೆ ಇನ್ನೊಂದು ಬಂದು ಅವ್ರಿಗೊಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳಿ ಅವ್ರು ಆನ್ಸರ್ ಮಾಡಿದ್ಮೇಲೆ ಅವ್ರು ಆನ್ಸರ್ ಮಾಡಿ ಗೆದ್ದಿದ್ದಾರೆ ಅಂತ ಅವ್ರಿಗೆ ಫೀಲ್ ಮಾಡಿಸೋದು. ಸೊ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಅಂಡ್ ಅದೇ ಸೀರೀಸ್ ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. Hey, what is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನನ್ನ ಫ್ರೆಂಡ್ ಮನೆಯಿಂದ, ನಿತೀಶ್ ಮನೆಯಿಂದ. ಏನು ಕತೆ ಅಂದರೆ, ಇವತ್ತು ನಾವು ನಮ್ಮ ಸ್ಯಾಮ್ಫ್ಯಾಮ್ ಅಡ್ಡ ಇವ್ರ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು. ಸೊ ಅದಕ್ಕೆ ಇಲ್ಲಿ ನಾವು 5 ಆರ್ಡ್ರ್ ಮಾಡ್ತೀವಿ ಸ್ಯಾಮ್ಫ್ಯಾಮ್ ಅಡ್ಡೆಯಿಂದ. ಅಲ್ಲಿಂದ ಡೆಲಿವರಿ ಬಾಯ್ ಹೋಗಿ, ಯಾರಿದ್ದಾರೆ ಡೆಲಿವರಿ ಪಾರ್ಟ್ನರ್ ಯಾರಿರ್ತಾರೆ ಅವ್ರು ಹೋಗಿ ಪಾರ್ಸಲ್ನ ಎತ್ಕೊಂಡು ನಮ್ಮ ಹತ್ರ ಬಂದು ನಮಗೆ ಕೊಡ್ತಾರಲ್ವಾ. ಆ ಟೈಮಲ್ಲಿ ನಾವು ವಾಂಟೆಡ್ಲಿ ಅವ್ರ ಮುಂದೆನೇ ನಮಗೆ ನಾವು ನೋಡೇ ಇಲ್ಲ ಅನ್ನೋ ಥರ ಒಂದಷ್ಟು ಅಮೌಂಟ್ನ ಬೀಳಿಸ್ತೀವಿ. ಅವ್ರು ಅದನ್ನು ಎತ್ಕೋತಾರ, ಇಲ್ಲ ಅಂದರೆ ನಮಗೆ ವಾಪಸ್ ಕೊಡ್ತಾರ, ಹಾನೆಸ್ಟಿ ಟೆಸ್ಟ್ ಮಾಡೋಣ. ಸೊ ಎತ್ಕೊಂಡ್ರೆ ಅದು ಸರ್ ನಮ್ಮದು, ನಾನು ನೋಡ್ದೆ ಅನ್ನೋ ಥರ ಡವ್ ಮಾಡಿ ಒಪ್ಕೊಂಡ್ಬಿಡೋಣ, ರಿಯಾಲಿಟಿ ಹೇಳ್ಬಿಡೋಣ. ಎತ್ಕೊಂಡಿಲ್ಲ ಅಂದರೆ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಒಂದು ರಿಟರ್ನ್ ಅಪ್ರಿಸಿಯೇಷನ್ ಗಿಫ್ಟ್ ಕೊಡೋಣ. ಸೊ ಲೆಟ್ಸ್ ಸಿ ಯಾರು ಈ ಆನೆಸ್ಟಿ ಗಿಫ್ಟ್ನ ಗೆಲ್ತಾರೆ ಅಂತ. ನಮ್ಮ ಕಡೆಯಿಂದ ಫುಲ್ ಟ್ರೈ, ಲೆಟ್ಸ್ ಗೋ. ನೀವು ಸ್ವಿಗ್ಗಿಗೆ ಹೋಗಿ ಸ್ಯಾಮ್ಫ್ಯಾಮ್ ಅಡ್ಡ ಅಂತ ಕೂತ್ರೆ ಇಲ್ಲಿರುತ್ತೆ ಆಯಿತಾ. ಸೊ ಇದರಲ್ಲಿ ನಾನೀಗ ಒಂದು ಎಗ್ ರೈಸ್ ಆರ್ಡ್ರ್ ಮಾಡಿದೆ. ಸೊ 5 ಆರ್ಡ್ರ್ ಟೋಟಲಾಗಿ ಮಾಡಬೇಕು ಅಂದ್ಕೊಂಡಿರೋದು. ಬೇಗ ಆಗೋದು ಏನು ಅಂತ ನೋಡ್ಬೇಕು ನಾನು ಇವಾಗ. ಅವ್ರು ಬೇಗ ಮಾಡಿಕೊಡೋದು ಮೇ ಬಿ ರೈಸ್. ಗೈಸ್, ಸೊ 3 ಆರ್ಡ್ರ್ ಮಾಡಿದ್ದೀನಿ, ಒಂದೇ ಸರಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಒಂದಾದ್ಮೇಲೆ ಒಂದು ಡಿಫ್ರೆಂಟ್ ಡೆಲಿವರಿ ಪಾರ್ಟ್ನರ್ಸ್ ಬಂದರೆ ಓಕೆ. ಒಂದೇ ಸರಿ 3 ಆರ್ಡ್ರನ್ನ ಒಬ್ಬರಿಗೆ ಕೊಟ್ಟು ಕಳಿಸ್ಬಿಟ್ರೆ ಕಷ್ಟ. ಸೊ ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ಬೇರೆ ಆರ್ಡ್ರ್ಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಲೆಟ್ಸ್ ಸಿ. 3 ಡಿಫ್ರೆಂಟ್ ಆರ್ಡ್ರನ್ನು ಒಬ್ಬರೇ ಪಿಕ್ ಮಾಡ್ಕೊಂಬರ್ತಿದ್ದಾರೆ. ಸೊ ನಾನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಏನಂತಾರೆ ಆರ್ಡ್ರ್ ಮಾಡಬೇಕು ಇವಾಗ. ದಟ್ಸ್ ದ ಹೋಲ್ ಪಾಯಿಂಟ್. ಇಲ್ಲಾಂದರೆ ಬೇರೆ ಫೋನಿಂದ ಮಾಡಬೇಕಲ್ಲ. ಸೊ ಈಗ 3 ಕ್ಯಾಮ್ರಾ ಫಿಕ್ಸ್ ಮಾಡ್ತಿದ್ದೀವಿ. ಇಲ್ಲಿಂದ ಒಂದು ಕ್ಯಾಮ್ರಾ, ಮತ್ತು ಅಲ್ಲಿ ಮಾಡಿ ಮೇಲಿಂದ ಒಂದು ಕ್ಯಾಮ್ರಾ, ಮತ್ತು ಆ ಬೈಕ್ ಮೇಲೆ ಒಂದು ಕ್ಯಾಮ್ರಾ. ಸೊ ಸ್ಪಾಟ್ ಬಂದು ಇದು ಇಲ್ಲಿ ನಿಂತ್ಕೊಳ್ಳೋದು ನಾವು. ಹೋಪ್ಫುಲಿ ಎಲ್ಲ ಕಡೆಯಿಂದ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆನ್ ಮಾಡ್ರಿ ಅವರೇ ಕೊಂಡು ಆನ್ ಮಾಡಿರಿ ಕಾಲ್ ಬರುತ್ತೆ. ಗೈಸ್, ಒಬ್ರು ಬಂದರು, ಬಟ್ ಅವರು ಪಕ್ಕದ ಬಿಲ್ಡಿಂಗ್ ಹೋಗ್ಬಿಟ್ಟವ್ರೆ. ಅವರೇನ ಅಂತ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ನಾನು ಬೇರೆ ನಗೋ ಪ್ರಾಬ್ಲಮ್, ನನಗೆ ಸೀರಿಯಸ್ ಆಗಿ ಇರೋಕ್ಕೆ ಬರಲ್ಲ, ನಕ್ಕಿಕ್ಬಿಟ್ರೆ ಅಂತ ಭಯ. ಬಂದರು. ಹೊಸ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊ. ಪೇ ಆಗಿದೆಯಾ? ಗೈಸ್, ಅವ್ರು ನೋಡೇ ಇಲ್ಲ. ನಾನು ಮೇ ಬಿ ಅದು ಬಿದ್ದಿರೋದು ಅವ್ರು ನೋಡೋಲ್ಲ ಗೊತ್ತಿಲ್ಲ. ಬಟ್ ಇದೊಂಚೂರು ಸ್ಟ್ರಾಟಜಿ ಚೇಂಜ್ ಮಾಡ್ಬೇಕು ನಾವು ಇವಾಗ. ಹೇಗಿದೆಯಾ ಅಣ್ಣ? ಗೈಸ್, ಅವರು ದುಡ್ಡು ನೋಡಿಲ್ಲ. ಆ್ಯಕ್ಚುಲಾಗಿ ಅವರು ಫೇಸ್ ನೋಡ್ತಿದ್ದಾರೆ, ಕೆಳಗೆ ಬಿದ್ದಿದ್ದು ಗೊತ್ತಾಗ್ತಿಲ್ಲ ಅವ್ರಿಗೆ. ಸೊ ಇಬ್ಬರು ನೋಡಿಲ್ಲ, ನಾನು ಕ್ಯಾಶ್ ಬೀಳ್ಸಿದ್ದು. ಸೊ ವಿ ಹ್ಯಾವ್ ಟು ಚೇಂಜ್ ದ ಸ್ಟ್ರಾಟಜಿ ನಾವು. ಸೊ ನನ್ನ ಹಣೆ ಬರೋಕ್ಕೆ ನನ್ನ ಫ್ರೆಂಡು ಮೈಕ್ನ ಕರೆಕ್ಟಾಗಿ ಕನೆಕ್ಟ್ ಮಾಡ್ತಿಲ್ಲ. ಸೊ ಇಲ್ಲಿಂದ ಮೈಕ್ ಆಫ್ ಆಗೋಯ್ತು. ಈ ಡೆಲಿವರಿ ಪಾರ್ಟ್ನರ್ ಬಂದಾಗ ಅವ್ರ ಮುಂದೆ ನೋಟ್ ಬೀಳಿಸಿದೆ ನಾನು. ಆ್ಯಂಡ್ ಅವರು ನೋಡಿದ್ದಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಕ್ಯಾಶ್ ತರೋ ಥರ ಮೇಲೆ ಹೋಗ್ಬಿಟ್ಟು ಡವ್ ಮಾಡಿ ಕೆಳಗೆ ಬಂದೆ. ಎತ್ಕೋತಾರೆ ಅಂತ ಅಂದ್ಕೊಂಡು ನಾನು ವಾಪಸ್ ಹೋದೆ. ನೋಡಿದ್ರೆ ಅವರು ನೋಡಿದ್ರಲ್ಲೋ ಗೊತ್ತಿಲ್ಲ, ಬಟ್ ಹಂಗೆ ಹೋಗ್ಬಿಟ್ರು. ಸೊ ನೆಕ್ಸ್ಟ್ ಇನ್ನೊಬ್ಬರು ಡೆಲಿವರಿ ಪಾರ್ಟ್ನರ್ ಬಂದರು. ಅವರು ಕೆಳಗೆ ಕಾಯ್ತಿದ್ರು. ನಾನು ಓಡೋಗಿ ನೋಟ್ನ ಅವ್ರ ಮುಂದೆ ಬೀಳಿಸಿದ ತಕ್ಷಣವೇ ಅವರು ನಾನು ನೋಡ್ತಿರೋ ಥರ ಆ್ಯಕ್ಟ್ ಮಾಡಿದೆ. ಬಟ್ ಅವ್ರು ಅದನ್ನು ನೋಡಿದ್ರು, ನಾನು ನೋಡಿಲ್ಲ ಅಂತ. ಬಟ್ ಆದರೂ ಎಟ್ಕೊಟ್ರು. ಸೊ ಅದು ನನಗೆ ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ನಾನು ಅಲ್ಲೇ ಅವ್ರನ್ನ ವಿನ್ನರ್ ಆಗಿ ಅನೌನ್ಸ್ ಮಾಡಿಬಿಟ್ಟೆ. ನನಗೆ ಅವ್ರ ಹಾನೆಸ್ಟಿ ನೋಡಿ ಖುಷಿಯಾಗಿ ನನ್ನ ಕೈಲಿದ್ದ 500 ಮತ್ತು ಕೆಳಗೆ ಬೀಳಿಸಿದ 500 ಎರಡು ಸೇರಿಸಿ 1000 ರೂಪಾಯಿ ಅವ್ರ ಕೈಗೆ ಕೊಟ್ಟು ನನಗೊಂದು ಸಖತ್ ಖುಷಿ ಆಗೋಯ್ತು. ಅಂದರೆ ಅವ್ರ ಮುಂದೆ ನಾನು ಲೀನಾಗಿ ಆ್ಯಕ್ಟ್ ಮಾಡಿದೆ, ದಟ್ ನಾನು ಅದನ್ನು ನೋಡಿಲ್ಲ ಅನ್ನೋ ಥರನೇ ಆ್ಯಕ್ಟ್ ಮಾಡಿದೆ. ಬಟ್ ಅವ್ರು ಅದನ್ನು ಎತ್ತಿ ನನ್ನ ಕೈ ಕೊಟ್ಟರಲ್ಲ, ಸಖತ್ ಖುಷಿ ಆಯಿತು. ಆ್ಯಂಡ್ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ತಪ್ಕೊಂಬಿಟ್ಟೆ ಅವ್ರನ್ನ ನೋಡಿ. ಹೆಂಗೆ ತಪ್ಕೋತೀನಿ ಇವಾಗ ನಾನು, ತಪ್ಕೊಂಬಿಟ್ಟೆ ನಾನು ಸಖತ್ ಖುಷಿಯಾಗಿ. ಸೊ ಗೈಸ್, ನಿತೀಶ್ ಮೈಕೆ ಆನ್ ಮಾಡಿಲ್ಲ ಗೈಸ್. ವಾಯ್ಸ್ ಓವರ್ ಕೊಡ್ತೀನಿ ನೋಡ್ಕೊಳ್ಳಿ. ಮೈಕೆ ಹಾಕಿಲ್ಲ ಆಂಟಿ, ನಿಮ್ಮ ಮಗ ಮೈಕೆ ಹಾಕಿಲ್ಲ ಆಂಟಿ. ಮಿಸ್ ಆಗ್ಬಿಡ್ತಾನಮ್ಮ. ಹಿಂಗ್ ಬೈತೈತೆ ನಮ್ಮಮ್ಮ. ಮೈಕ ನಾನು ಬೈದ್ನವ್ರು ಬೈತವ್ರು ನಿನಗೆ. ಗೈಸ್, ಒಬ್ಬರದಾಯ್ತು. ಈಗ ನಾನು ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಈಗ ಅವ್ರು ಬರ್ತಾರಲ್ಲ, ಅವ್ರಿಗೆ ಒಂದೇ ಒಂದು ಲೇಮ್ ಕ್ವಶನ್ ಕೇಳೋಣ. ಲೆಟ್ಸ್ ಮೇಕ್ ದೇರ್ ಡೇ ಸ್ಪೆಷಲ್ ಆ್ಯಂಡ್ ಎಂಡ್ ದಿಸ್ ಬ್ಲಾಗ್. ಅವ್ರಿಗೂ ಏನೋ ನೋಟ್ ಬೀಳ್ಸೋದು ಅದೆಲ್ಲ ಬೇಡ. ಒಂಚೂರು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಇದು ನಾನು ನೋಡ್ತಾ ಇದ್ದರೆ. ಸೊ ನಾನೊಂಚೂರು ಕಾನ್ಸೆಪ್ಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಕ್ವಶನ್ನು. ಅವ್ರು ಆನ್ಸರ್ ಮಾಡಿಬಿಟ್ರೆ
ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕ್ಯಾಶ್ ಪ್ರೈಸ್ನ ಕೊಟ್ಟು ಕಳ್ಸೋಣ. ಗೈಸ್ ನನ್ನ ಫ್ರೆಂಡಿಗೆ ಬೈಕೊಂಡು ಆ ಸ್ಟ್ರೆಸ್ಸಲ್ಲಿ ನಾನೇ ಮೈಕ್ ಆನ್ ಮಾಡಿಲ್ಲ. ಸೊ ಈಗ ಇಬ್ಬರು ಕೆಳಗಡೆ ಡೆಲಿವರಿ ಆರ್ಡ್ರು 2 ಆರ್ಡ್ರ್ ಮಾಡಿದ್ವಿ. ಇಬ್ಬರು ಕೆಳಗೆ ಒಂದೇ ಸರಿ ಬಂದ್ಬಿಟ್ರು. ಸೊ ಒಬ್ಬರಾಗಿದ್ದು 2 ನಿಮಿಷಕ್ಕೆ ಇನ್ನೊಬ್ರು ಬಂದ್ಬಿಟ್ರು. ಒಬ್ಬರ ಹತ್ರ ನಾವು ಇನ್ನೂ ಮಾತಾಡ್ತಾ ಇದ್ವಿ. ಸೊ ಈಗ ಕೆಳಗೆ ಹೋದ್ಮೇಲೆ ನಾನೊಂದು ಹೇಳಿದ್ನಲ್ಲ ಲೇಮ್ ಕ್ವಶನ್ ಕೇಳ್ತೀನಿ ಅಂತ. ನಾನು COD ಆರ್ಡರ್ ಮಾಡಿದ್ದೆ. ಸೊ ಅವ್ರು ಬಂದಿದ್ದ ತಕ್ಷಣ ಫಸ್ಟು ಪೇಮೆಂಟ್ನ ಕ್ಲಿಯರ್ ಮಾಡಿದೆ. ಸೊ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದೆ, ಸರ್ ಈ ಥರ ಒಂದು ಕ್ವಶನ್ ಇದೆ ಕೇಳ್ತೀನಿ, ನೀವು ಆನ್ಸರ್ ಮಾಡಿದ್ರೆ ನಿಮ್ಗೊಂದು ಪ್ರೈಸ್ ಇರುತ್ತೆ ಅಂತ, ಇಷ್ಟ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೇಳಿದೆ. ಅವರು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕೇಳಿ ಸರ್ ಆಯಿತು ಅಂತ ಹೇಳಿದ್ರು. ಸಖತ್ ಕಷ್ಟ ಇರುತ್ತೆ ಸರ್ ಕ್ವಶನ್ ಅಂತ ಎದುರಿಸಿದೆ. ಆಮೇಲೆ ಕ್ವಶನ್ ಸಿಂಪಲಾಗಿ ಕೇಳಿದೆ, 2 ವೀಲರ್ಗೆ ಎಷ್ಟು ಟೈರ್ ಇರುತ್ತೆ ಅಂತ ಕೇಳಿದೆ. ಅವ್ರು ನಕ್ಬಿಟ್ಟು 2 ಅಂತ ಹೇಳಿದ್ರು. ಸೊ ನೀವು ಗೆದ್ದಿದ್ದೀರಾ ಅಂತ ಜೋರಾಗಿ ಅನೌನ್ಸ್ ಮಾಡಿ ಅವ್ರಿಗೆ ನಾವು ವಿನ್ನಿಂಗ್ ಪ್ರೈಸ್ನ ಕೊಟ್ವಿ. ಸೊ ನಾವು ದುಡ್ಡು ಕೊಟ್ಟಾಗ ಅವ್ರು ಬೇಡ ಅಂದರು. ನಾನು ಅದಕ್ಕೆ ನೀವು ಆನ್ಸರ್ ಮಾಡಿ ನಮ್ಮ ಕ್ವಶನ್ಗೆ ಈ ದುಡ್ಡನ್ನ ಗೆದ್ದಿದ್ದೀರಾ, ಸೊ ಧೈರ್ಯವಾಗಿ ತೊಗೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳಿ ನೆಕ್ಸ್ಟ್ ಇನ್ನೊಬ್ರು ಪರ್ಸನ್ ಇದ್ರು, ಅವ್ರ ಹತ್ರನೂ ಹೋದ್ವಿ. ಸೊ ಫಸ್ಟ್ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದೆ. ಅವ್ರು ಹ್ಞೂ ಅಂತ ಹೇಳಿದ್ರು. ಅವ್ರು ನಾನು ಕೇಳಿದ ಕ್ವಶನ್ ಈಗ ಟೈಮ್ ಎಷ್ಟು ಅಂತ ಅವ್ರು ವಾಚ್ ನೋಡೋಕೆ ಟ್ರೈ ಮಾಡಿದ್ರು. ನಾವು ವಾಚ್ ನೋಡೋಂಗಿಲ್ಲ, ಹಂಗೆ ಹೇಳಬೇಕು ಅಂದ್ವಿ. ಆಮೇಲೆ ಅವ್ರಿಗೆ ಎಕ್ಸಾಕ್ಟ್ ಟೈಮ್ ಇಲ್ಲ ಅಂದರು, ಅಕ್ಕಪಕ್ಕ ಒಂಚೂರು ಮ್ಯಾಚ್ ಆಗೋ ಟೈಮ್ ಹೇಳಿ ಅಂತ ಹೇಳಿದಾಗ ಅವರು 9:20 ಅಂತ ಹೇಳಿದ್ರು. ಸೊ ನಾವು ಚೆಕ್ ಮಾಡಿದಾಗ ಟೈಮ್ 9:23 ಏನೋ ಆಗಿತ್ತು, 22 ಆಗಿತ್ತು. ಸೊ ಅವ್ರು ಕರೆಕ್ಟ್ ಆನ್ಸರ್ ಮಾಡೋದಕ್ಕೆ ಅವ್ರಿಗೆ ವಿನ್ನಿಂಗ್ ಪ್ರೈಸ್ ಕೊಡೋಕೆ ಹೋದ್ವಿ. ಅವರು ಬೇಡ ಅಂದರು. ನಾವು ಅದಕ್ಕೆ ನೀವು ಕರೆಕ್ಟ್ ಆನ್ಸರ್ ಹೇಳಿ ಗೆದ್ದಿದ್ದೀರಾ, ಸೊ ಇದು ನಾವೇನು ನಿಮಗೆ ಫ್ರೀಯಾಗೇನು ಕೊಡ್ತಾ ಇರೋದಲ್ಲ ಅಂತೇಳಿ ಅವರು ಕೊಟ್ಟು, ಆಮೇಲೆ ಅವ್ರು ಯಾವ ಚಾನಲು ಯಾವ್ದ್ರಲ್ಲಿ ಬರುತ್ತೆ ಈ ವಿಡಿಯೋ ಅಂತೆಲ್ಲ ಕೇಳೋ ನಾನು ಸ್ಯಾಮ್ಸಂಗ್ ಇನ್ಸ್ಟಾ ಅಂತ ನನ್ನ ಚಾನಲ್ ಹೆಸರು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಲ್ಲಿಂದ ಕಳಿಸಿದ್ವಿ. ಗೈಸ್ ನನ್ನ ಹಣೆ ಬರಾನೇ ಸರಿ ಇಲ್ಲ. ಈಗ ಒಂದು ವಿಡಿಯೋ ಮಾಡಿದೆ, ಒಂದು ಲೇಮ್ ಕ್ವಶನ್ ಕೇಳ್ಬಿಟ್ಟು ಅವರು ಆನ್ಸರು ಮಾಡಿದ್ರು ಆ್ಯಂಡ್ ಅಮೌಂಟು ಗೆದ್ದರು. ನೋಡಿದ್ರೆ ರೆಕಾರ್ಡೇ ಆಗಿಲ್ಲ ವಿಡಿಯೋ, ಯಾವುದೂ ಆಗಿಲ್ಲ. ಯಾರು ಮ್ಯಾನೇಜ್ ಮಾಡಿಬಿಟ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಜಾರು ಮಾಡ್ಕೊಬೇಡಿ, ಬಟ್ ಇನ್ನೊಂದು ಸೀರೀಸ್ ಮಾಡ್ತೀನಿ ಫಾರ್ ಶೋರ್. ನನಗೆ ಈ ನೋಟ್ ಬೀಳ್ಸಿ ಕೆಳಗೆ ಆ ಸೀರೀಸ್ಗಿಂತ ಈ ಸೀರೀಸ್ ಇಷ್ಟ ಆಯಿತು. ಅವರಿಗೆ ನಾನು ಒಂದು ಕ್ವಶನ್ ಕೇಳಿ ಅವ್ರ ಆನ್ಸರ್ ಏನು ಹೇಳ್ತಾರೆ ಅಂತ. ಸೊ ಹೋಪ್ಫುಲಿ ನೋಡೋಣ. ನೀವು ಏನಾದರೂ 1000 ಕಮೆಂಟ್ ಹಾಕಿದ್ರೆ ಆ ಕಮೆಂಟ್ ಪ್ರಕಾರ ನಾನು ಇನ್ನೊಂದು ಸೀರೀಸ್ ಮಾಡ್ತೀನಿ. ಅವ್ರಿಗೆ ಕ್ವಶನ್ ಕೇಳಿ, ಕಷ್ಟವಾಗಿರೋ ಕ್ವಶನ್ನು. ಸೊ ನೀವು ಕೇಳಿರ್ತೀರ ಕಷ್ಟವಾಗಿರೋ ಕ್ವಶನ್, ಇನ್ನೊಂದು ನೀವು ನೋಡಿದ್ದೀರಾ. ಸೊ ಆ ಕ್ವಶನ್ನ ಕೇಳಿ ಅವ್ರು ಆನ್ಸರ್ ಮಾಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಲೆಟ್ಸ್ ಮೇಕ್ ದೇರ್ ಡೇ. ಸೊ ದಿಸ್ ಹೋಲ್ ಕಾನ್ಸೆಪ್ಟ್ ಆಫ್ ದಿಸ್ ಇಸ್ ಲೆಟ್ಸ್ ಮೇಕ್ ದೇರ್ ಡೇ ಸ್ಪೆಷಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.